ಗೋವಾದ ಏರ್ಪೋರ್ಟ್ ನಲ್ಲಿ ಶ್ರೀನಿವಾಸ್ ಶೂಟೌಟ್ಗೆ ಸಂಬಂಧಪಟ್ಟಂತೆ ಡೀಲ್ ನಡೆದಿತ್ತು ಅನ್ನುವಂತ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ಕಡಬಗೆರೆ ಶ್ರೀನಿವಾಸ್ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಕೆದಕಿದಷ್ಟು ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಕಡಬಗೆರೆ ಶ್ರೀನಿವಾಸ್ ಶೂಟೌಟ್ ನ ಸೂತ್ರಧಾರಿ ಇರುವಂತ ವಿಚಾರ, ರೌಡಿ ಕೆಎಸ್ ರೋಹಿತ್ ಅಲಿಯಾಸ್ ಒಂಟೆ ರೋಹಿತ್ ನ ನೇತೃತ್ವದಲ್ಲೇ ಡೀಲ್ ನಡೆದಿತ್ತು ಅನ್ನುವಂಥದ್ದು ತಿಳಿದು ಬರ್ತಾ ಇರುವಂತಹ ವಿಚಾರ. ಕಡಬಗೆರೆ ಶ್ರೀನಿವಾಸ್ ಶೂಟೌಟ್ಗಾಗಿ ಗೋವಾದಲ್ಲಿ ಸ್ಕೆಚ್ ಹಾಕಲಾಗಿತ್ತು ಅಂತ ಹೇಳಿ ತಿಳಿದು ಬಂದಿದೆ. ಗುಂಡಿನ ದಾಳಿಯನ್ನ ನಡೆಸುವಂತ ಕುರಿತಾಗಿ ಗೋವಾದ ಏರ್ಪೋರ್ಟ್ ನಲ್ಲಿ ಸ್ಕೆಚ್ ರೂಪಿಸಲಾಗಿತ್ತು ಅಂತ ಹೇಳಿ ತಿಳಿದು ಬಂದಿದೆ. ಜೊತೆಗೆ ಹತ್ಯೆ ಸಂಬಂಧ ನೆಲಮಂಗಲ ಮೂಲದ ರೌಡಿಗಳು ಪ್ಲಾನ್ ಮಾಡಿದ್ರು ಅಂತ ಹೇಳಿ ತಿಳಿದು ಬಂದಿದೆ. ಕೆಎಸ್ ರೋಹಿತ್ ಸಹಚರರಿಂದ ರೌಡಿಗಳ ಜೊತೆ ಡೀಲ್ ನಡೆದಿತ್ತು ಅಂತ ಹೇಳಿ ತಿಳಿದು ಬಂದಿದೆ. ಗೋವಾದ ಏರ್ಪೋರ್ಟ್ ನಲ್ಲಿ ಡೀಲ್ ಪಡೆದಿದ್ರು ರೌಡಿಗಳು ಅಂತ ಹೇಳಿ ತಿಳಿದು ಬಂದಿದ್ರೆ, ಶ್ರೀನಿವಾಸ್ನ ಚಲನವಲನವನ್ನ ವಾಚ್ ಮಾಡಿ ಈ ಕೃತ್ಯಕ್ಕೆ ಪ್ಲಾನ್ ಅನ್ನ ಮಾಡಿದ್ರು ಅಂತೇಳಿ ತಿಳಿದು ಬಂದಿದೆ. ಸಂಪೂರ್ಣವಾಗಿ ಶ್ರೀನಿವಾಸ್ ಯಾವ ಕಡೆ ಹೋಗ್ತಾನೆ, ಯಾವ ಕಡೆ ಬರ್ತಾನೆ, ಇದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿ ಕೃತ್ಯಕ್ಕೆ ಪ್ಲಾನ್ ರೂಪಿಸಲಾಗಿತ್ತು ಅಂತೇಳಿ ತಿಳಿದು ಬಂದಿದೆ. ಜೊತೆಗೆ ಬೇರೆಯವರಿಂದ ಕಡಬಗೆರೆ ಶ್ರೀನಿವಾಸ್ ಹತ್ಯೆಯನ್ನ ಮಾಡಿಸೋದಕ್ಕೆ ಪ್ಲಾನ್ ನಡೆದಿತ್ತು. ನೆಲಮಂಗಲದ ಓರ್ವ ಮತ್ತು ಹೊರಗಿನ ಓರ್ವನಿಂದ ಕೃತ್ಯವನ್ನ ಎಸಗೋದಕ್ಕೆ ಸಿದ್ಧತೆ ನಡೆದಿತ್ತು ಅಂತೇಳಿ ತಿಳಿದು ಬಂದಿದೆ. ಸುಪಾರಿ ಪಡೆದಿದ್ದಂತ ರೌಡಿಗಳಿಂದ ಚಲನವಲನಗಳನ್ನ ಟ್ರ್ಯಾಕ್ ಮಾಡಲಾಗ್ತಾ ಇತ್ತು. ಕಡಬಗೆರೆ ಶ್ರೀನಿವಾಸ್ ಚಲನವಲನ ಕುರಿತಾಗಿ ಟ್ರ್ಯಾಕ್ ಮಾಡಿ ಕೊನೆಗೆ ಫೆಬ್ರವರಿ 3ನೇ ತಾರೀಕಿನಂದು ಹತ್ಯೆಗೆ ಪ್ಲಾನ್ ಮಾಡಿ ಕೃತ್ಯವನ್ನ ಎಸಗಲಾಗಿದೆ ಅಂತೇಳಿ ತಿಳಿದು ಬಂದಿದೆ. ಫೆಬ್ರವರಿ 3ರಂದು ಕಡಬಗೆರೆ ಶ್ರೀನಿವಾಸ್ ಮೇಲೆ ಗುಂಡಿನ ದಾಳಿ ನಡೆದಿತ್ತು. ಬೈಕ್ ನಲ್ಲಿ ಬಂದಿದ್ದಂತ ಇಬ್ಬರಿಂದ ಹಲವು ಸುತ್ತು ಗುಂಡಿನ ದಾಳಿಯನ್ನ ನಡೆಸಲಾಗಿತ್ತು. ಬೆಂಗಳೂರಿನ ಕೋಗಿಲು ಕ್ರಾಸ್ ಬಳಿ ಈ ರೀತಿಯಾದಂತಹ ಒಂದು ಗುಂಡಿನ ದಾಳಿ ನಡೆದಿತ್ತು. ಗುಂಡಿನ ದಾಳಿ ನಡೆಸಿ ಪರಾರಿಯಾಗಿದ್ರು ಕೂಡ ಇಬ್ರು. ಸದ್ಯಕ್ಕೆ ಬೈಕ್ ನ ಚಾಲನೆ ಮಾಡ್ತಾ ಇದ್ದಂತ ವ್ಯಕ್ತಿ, ಅಂದ್ರೆ ಬೈಕ್ ಅನ್ನ ಓಡಿಸ್ತಾ ಇದ್ದಂತ ವ್ಯಕ್ತಿಯನ್ನ ಮಾತ್ರ ಬಂಧಿಸಲಾಗಿದೆ. ಗುಂಡು ಹಾರಿಸಿದಂತ ಆರೋಪಿಯ ಬಂಧನ ಈಗ ಉಳಿದಿದೆ, ಅಂದ್ರೆ ಇನ್ನು ಆತನ ಬಂಧನ ಮಾಡುವಂತದ್ದು ಬಾಕಿ ಉಳಿದಿದೆ. ಸೊ ಇದೆಲ್ಲವೂ ಕೂಡ ಫೆಬ್ರವರಿ 3ನೇ ತಾರೀಕಿನಂದು ಕಡಬಗೆರೆ ಶ್ರೀನಿವಾಸ್ನ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ TV9ಗೆ ಲಭ್ಯ ಆಗ್ತಾ ಇರುವಂತಹ ಒಂದಷ್ಟು ಅಪ್ಡೇಟ್ಸ್. ಇದು ಗೋವಾದ ಏರ್ಪೋರ್ಟ್ ನಲ್ಲಿ ಕೂತು ಇದಕ್ಕೊಂದು ಸ್ಕೆಚ್ ಹಾಕಲಾಗಿತ್ತು. ಇದೆಲ್ಲವೂ ಕೂಡ ಒಂಟೆ ರೋಹಿತ್ ನ ನೇತೃತ್ವದಲ್ಲೇ ನಡೆದಂತಹ ಸ್ಕೆಚ್ ಅಂತ ಹೇಳಿ ತಿಳಿದು ಬಂದಿತ್ತು. ಬೇರೆ ರೌಡಿಗಳಿಂದ ಈ ರೀತಿಯಾಗಿ ಮರ್ಡರ್ ಮಾಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸ್ಕೆಚ್ ರೂಪಿಸಲಾಗಿತ್ತು ಅಂತ ಹೇಳಿ ತಿಳಿದು ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವೀಗ ರೆಡ್ ಮಾರ್ಕ್ ಮಾಡಿ ತೋರಿಸ್ತಾ ಇರುವಂತಹ ಕೆಎಸ್ ರೋಹಿತ್ ಅಲಿಯಾಸ್ ಒಂಟೆ ರೋಹಿತ್ ಈಗ ಆಲ್ರೆಡಿ ಪೊಲೀಸರ ವಶದಲ್ಲಿದ್ದಾನೆ. ಅದರ ಜೊತೆಗೇನೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಬೆಚ್ಚಿ ಬೀಳಿಸುವ ಮಾಹಿತಿಗಳು ಪೊಲೀಸರಿಗೆ ಲಭ್ಯ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ಶೂಟೌಟ್ ನ ಮುನ್ನ ಯಾವ್ಯಾವ ರೀತಿಯಾದಂತಹ ಸ್ಕೆಚ್ ಅನ್ನ ಹಾಕಲಾಗಿತ್ತು ಅನ್ನುವಂಥ ವಿಚಾರವಾಗಿ ಅಪ್ಡೇಟ್ಸ್ ಏನ್ ಲಭ್ಯ ಆಗ್ತಾ ಇದೆ ಕಿರಣ್? ಮಾಲ್ತೇಶ್, ಈಗಾಗಲೇ ಏನು ಕಡಬಗೆರೆ ಸೀನ್ ಅನ್ನ ಶೂಟೌಟ್ ಪ್ರಕರಣಕ್ಕೆ ಈಗ ದಿನಕ್ಕೆ ಹೊಸ ತಿರುವು ಪಡ್ಕೋತಾ ಇದೆ. ಮುಖ್ಯವಾಗಿ ಈಗಾಗಲೇ ಪೊಲೀಸರು ಹೇಮಂತ್ ನಿಂಬಾಳ್ಕರ್ ನೇತೃತ್ವದಲ್ಲಿ ಏನ್ ವಿಶೇಷ ತಂಡ ಏನು ರಚನೆ ಆಗಿತ್ತು, ಇಲ್ಲಿ ಅಧಿಕಾರಿಗಳು ಹಗಲು ರಾತ್ರಿ ಈ ಒಂದು ಪ್ರಕರಣವನ್ನು ಭೇದಿಸಕ್ಕೆ ಸಾಕಷ್ಟು ಕಷ್ಟವನ್ನು ಪಡ್ತಾ ಇದ್ದಾರೆ. ಅಂತಿಮವಾಗಿ ಈಗ ಒಂದಷ್ಟು ಮಾಹಿತಿಗಳು ಒಂದಷ್ಟು ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿದೆ. ಮುಖ್ಯವಾಗಿ ಈ ಒಂದು ಸೀನ್ ಅನ್ನ ಒಂದು ಫೈರ್ ಮಾಡಬೇಕು ಅಂತ ಇದು ನಿನ್ನೆ ಮೊನ್ನೆ ನಡೆದಂತ ಪ್ಲಾನ್ ಅಲ್ಲ. ಈ ಸುಮಾರು ಒಂದು 3-4 ತಿಂಗಳು ಹಿಂದೆನೆ ಕೂಡ ಈ ಒಂದು ಪ್ಲಾನ್ ಆಗಿತ್ತು. ಪ್ಲಾನ್ ಆಗಿ ನಂತರ ಅಂತಿಮವಾಗಿ ಇತ್ತೀಚೆಗಷ್ಟೇ, ಅಂದ್ರೆ ಈ ಒಂದು ಫೈರಿಂಗ್ ಆಗೋ ಕೆಲ ದಿನಗಳ ಹಿಂದೆಷ್ಟೇ ಗೋವಾ ಏರ್ಪೋರ್ಟ್ ನಲ್ಲಿ ಒಂದು ಇಬ್ರು ರೌಡಿಗಳು ಇಲ್ಲಿಂದ ಬೆಂಗಳೂರಿನಿಂದ ಹೋಗಿ ಅಲ್ಲಿಯ ಒಂದು ಡೀಲ್ ಅನ್ನ ಕೊಟ್ಟಿದ್ದಾರೆ. ಅಂತಿಮವಾಗಿ ಅಲ್ಲಿ ದುಡ್ಡಿಂದು ಸಂಬಂಧಪಟ್ಟಂತೆ ಅಲ್ಲಿಗ ಒಂದು ಡೀಲ್ ಒಂದು ರೆಡಿ ಆಗಿದೆ. ಅದ ನಂತರ ಡೀಲ್ ಒಪ್ಕೊಂಡು ಬಂದಂತ ನೆಲಮಂಗಲದ ಹುಡುಗರು ಅಂತಿಮವಾಗಿ ಆತನನ್ನ ಸೀನನ ಮೂವ್ಮೆಂಟ್ಸ್ ಅನ್ನ ಕಲೆ ಹಾಕಿ ಕೊನೆಗೆ ಒಂದು ಟಾರ್ಗೆಟ್ ಅನ್ನ ಮಾಡಿದ್ದಾರೆ. ಇದು ಸಂಬಂಧಪಟ್ಟಂತೆ ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಏನ್ ಈ ಒಂದು ಪೊಲೀಸರ ವಶದಲ್ಲಿರುವಂತ ಆರೋಪಿಗಳಲ್ಲಿ ಅವರ ಒಂದು ಯಾವುದೇ ರೀತಿಯ ಸರಿಯಾಗಿ ಅಂದ್ರೆ ಕಾಲ್ ಡೀಟೇಲ್ಸ್ ಅಥವಾ ಅವರ ಮೊಬೈಲ್ ಬಳಕೆ ಮಾಡಿಲ್ಲ. ಜೊತೆಗೆ ಅಲ್ಲಿ ಅವರು ಖುದ್ದಾಗಿ ಕೂಡ ಹೋಗಿಲ್ಲ. ಅವರ ಬೇರೆ ಮೆಸೆಂಜರ್ ಮೂಲಕ ಈ ಒಂದು ಮಧ್ಯವರ್ತಿಗಳ ಮೂಲಕ ಕಳಿಸಿ ಮೆಸೇಜ್ಗಳನ್ನ ಪಾಸ್ ಮಾಡಿಕೊಂಡು ವ್ಯವಹಾರವನ್ನ ಕುದಿಸಿದ್ದಾರೆ. ಅಂದ್ರೆ ಯಾರು ಇಲ್ಲಿಂದ ಹೋಗಿದ್ದಾರೆ, ಯಾರು ಅದನ್ನ ಡೀಲ್ ನ ತಗೊಂಡಿದ್ದಾರೆ ಅನ್ನೋದನ್ನ ಕೂಡ ಪೊಲೀಸರು ಎಲ್ಲಾ ರೀತಿಯ ತಾಂತ್ರಿಕ ನೆರವು ಇರ್ಬೋದು, ಸಂಬಂಧಪಟ್ಟಂಗೆ ಅವರ ಮೊಬೈಲ್ ಟವರ್ ಲೊಕೇಶನ್ ಇಂದ ಪ್ರತಿಯೊಂದು ಕೂಡ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವಂತ ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ. ಬಹುಶಃ ಇನ್ನೊಂದು 2-3 ದಿನಗಳಲ್ಲಿ ಕಂಪ್ಲೀಟ್ ಆಗಿ ಚಿತ್ರಣವಾಗುತ್ತೆ. ಈಗಾಗಲೇ ಅವತ್ತಿನ ದಿನ ಫೈರ್ ಮಾಡಿದಂತ ರೈಡರ್ ಏನಿದೆ ಆತನೂ ಕೂಡ ಈಗಾಗಲೇ ಪೊಲೀಸರು ವಶದಲ್ಲಿ ಪಡೆದಿದ್ದಾರೆ ಅನ್ನೋದು ಕೂಡ ಮಾಹಿತಿ ಇದೆ. ಇನ್ನು ಫೈರ್ ಮಾಡಿದವನ್ನ ಅವನ್ನ ಕೂಡ ಈಗ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಆತನ ಬಗ್ಗೆ ಕೂಡ ಮಾಹಿತಿ ಇದೆ ಅಂತ ಎಲ್ಲ ಒಂದ್ ಕಡೆ ಪೊಲೀಸರಿಗೆ ಮೂಲಗಳಿಂದ ಮಾಹಿತಿ ಬಂದಿದೆ. ಒಟ್ಟಾರೆ ಇನ್ನೊಂದು 2-3 ದಿನದಲ್ಲಿ ಈ ಒಂದು ಕಾರ್ಯಾಚರಣೆ ಕಂಪ್ಲೀಟ್ ಆಗ್ಬೋದು ಅನ್ನೋ ವಿಶ್ವಾಸ ಕೂಡ ಪೊಲೀಸರಲ್ಲಿದೆ. ಮಾಲ್ತೇಶ್, ಓಕೆ ಥ್ಯಾಂಕ್ ಯು ಕಿರಣ್.